ನಾನು ಆಶಾ ಅಡಿಗ ಅಂತ. ನಾನು ಪ್ರವಾಸೋದ್ಯಮ ಕ್ಷೇತ್ರ ನನಗೆ ವಿವಾಹ ಆದ ನಂತರ ನನಗೆ ಪರಿಚಯ ಆಗಿದ್ದು. ಆಗ ಅಡಿಗರದ್ದು ಸಿಂಗಲ್ ಎಂಜಿನ್ನು ಹೇಳಬೇಕು ಅಂದರೆ ಅಡಿಗರು ಒಬ್ಬರೇ ನಡೆಸ್ತಾಯಿದ್ರು. ಸಂಸ್ಥೆ ಪುಟ್ಟದಾಗಿತ್ತು, ಹುಬ್ಬಳ್ಳಿಯಲ್ಲಿತ್ತು. ಹಾಗಾಗಿ ನಮ್ಗೆ ಇವತ್ತಿಗೂ ಉತ್ತರ ಕರ್ನಾಟಕ ಹುಬ್ಬಳ್ಳಿ ಅಂದರೆ ಒಂದು ವಿಶೇಷವಾದ ಒಂದು ಅಭಿಮಾನ ಇದೆ. 1994ರಲ್ಲಿ ಏನು ಆರಂಭ ಆಯಿತು, ಆವಾಗ ಹುಬ್ಬಳ್ಳಿಯಲ್ಲಿ ಒಂದು ಪುಟ್ಟದಾಗಿದ್ದಂಥ ಸಂಸ್ಥೆ ಇವತ್ತು ಬೃಹತ್ತಾಗಿ ನಾಡಿನ ಮನೆ ಮಾತಾಗಿದೆ. ಇದರ ಹಿಂದೆ ಅಡಿಗರ 32 ವರ್ಷಗಳ ಸತತ ಪರಿಶ್ರಮ ಇದೆ. ಹಗಲು ರಾತ್ರಿ ಅವರು ಉಸಿರಾಡೋದೇ ಟ್ರಾವೆಲ್ ಟೂರಿಸಮ್. ಅಂದರೆ ಬೇರೆ ಬೇರೆ ಡಿವಿಯೇಷನ್ಗಳಿರುತ್ತೆ. ಅವ್ರು ಹಾಗಲ್ವೇ ಅಲ್ಲ, ಅವ್ರು ಮಾತಾಡಿದರೆ ಹೊಸ ಐಡಿಯಾ, ಟೂರಲ್ಲಿ ಏನು ಹೊಸದು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವ ರೀತಿ ನಾನು ಕೊಡ್ತಾ ಇರುವ ಸರ್ವಿಸನ್ನು ಇನ್ನೂ ಅಪ್ಗ್ರೇಡ್ ಮಾಡ್ಬೋದು, ಇದ್ರ ಬಗ್ಗೆನೇ ಮಾತಾಡ್ತಾರೆ ಬಿಟ್ಟರೆ ಅವರಲ್ಲಿ ಬೇರೆ ವಿಷಯಗಳೆಲ್ಲ ಮಾತಾಡಲಿಕ್ಕೆ. ಎಷ್ಟೋ ಸರ್ತಿ ತಮಾಷೆ ಮಾಡೋದು, ಬಹುಶಃ ನಾನು ಈ ಟ್ರಾವೆಲ್ ಇಂಡಸ್ಟ್ರಿಗೆ ಅಥವಾ ಟೂರಿಸಮ್ ಇಂಡಸ್ಟ್ರಿಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಳದೆ ಹೋಗಿದ್ದಿದ್ರೆ ನಮ್ಮಿಬ್ಬರಲ್ಲಿ ನಮ್ಮ ವೇವ್ ಲೆಂತ್ ಮ್ಯಾಚೇ ಆಗ್ತಿರಲಿಲ್ಲ. ಅವರಿಗೆ ಟ್ರಾವೆಲ್ಸು ಟೂರಿಸಮ್ ಬಿಟ್ಟು ಮಾತಾಡ್ಲಿಕ್ಕೆ ಬೇರೆ ವಿಷಯವೇ ಇಲ್ಲ. ಹಾಗಾಗಿ ಅವರು ಒಬ್ಬರೇ ಇದ್ದಿದ್ದರು. ನನಗೂ ಸ್ವಲ್ಪ ಆಸಕ್ತಿ ಅನ್ನಿಸ್ಲಿಕ್ಕೆ ಶುರುವಾಯಿತು. ನಾನು ಆ ಉದ್ಯಮದಲ್ಲಿ ತೊಡಗಿಸ್ಕೊಂಡೆ. ಮೊದಲಿಗೆ ನಾವು ಗ್ರೂಪ್ಗಳನ್ನು ತೊಗೊಂಡು ಹೋಗ್ತಿದ್ವಿ. ರಾಜಸ್ಥಾನು, ಚಾರ್ಧಾಮು, ಆವಾಗ ನಾರ್ತ್ ಈಸ್ಟ್ ಅನ್ನುವಂಥದ್ದು ಅನ್ಎಕ್ಸ್ಪ್ಲೋರ್ಡ್ ಇತ್ತು. ಮಣಿಪುರ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ನಾಗಾಲ್ಯಾಂಡು ಎಲ್ಲ. ಅಲ್ಲಿಗೆ ನನ್ನ ಮೊದಲ ಪ್ರವಾಸಗಳನ್ನು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆ. ನನಗೊಂದು ಏನಂದರೆ ಫ್ಯಾಂಟಸಿ ಅಂದರೆ, ನನಗೆ ಹಿಮಾಲಯ ಅಂದರೆ ತುಂಬ ಇಷ್ಟ. ಹಿಮಾಲಯನ್ ರೀಜನ್ಸ್ ಎಲ್ಲಿದೆ ನಾನು ಅಲ್ಲಿಗೆ ಮ್ಯಾನೇಜರ್ ಆಗಿ ಹೋಗ್ತೀನಿ ಅಂತ. ಯಾಕೆ ಹಿಮಾಲಯ ಬಹಳ ಆಕರ್ಷಣೆ ಅಂತ. ಅಲ್ಲಿನ ಜನಗಳು ಕೂಡ ಹಾಗೆ ತುಂಬ ಮುಗ್ಧರು. ಅವರಿಗೆ ಪ್ರವಾಸಿಗಳು ಅಂದರೆ ದೇವರು. ತುಂಬ ಆ ಥರ ಅನುಭವಗಳು ತುಂಬ ಇದೆ. ನಾನು ಅಂದರೆ ಅದು ಬರೀಲಿಕ್ಕೆ ಹೊರಟ್ರೆ ಅದೇ ಒಂದು ಇದಾಗ್ಬಿಡ್ತದೆ. ಆವಾಗ ಅವರೆಲ್ಲ ಹೇಳುವಾಗ ರೀಕಾಲ್ ಮಾಡ್ಕೋತಾ ಇದ್ದೆ. ಒಮ್ಮೆ ಸಿಂಗಾಪುರ್ ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ಇಡೀ ಚೀನಾಟವನ್ನು ಬಕೆಟು ಚಂಬು ಹುಡುಕಿದ್ದೀವಿ ನಾವು. ಯಾಕಂದರೆ ಉತ್ತರ ಕರ್ನಾಟಕದ ಜನಕ್ಕೆ ಅವರಿಗೆ ಬರೀ ಇದು ಶವರ್ ಯೂಸ್ ಮಾಡಿ ಗೊತ್ತಿಲ್ಲ. ಅವ್ರಿಗೆ ಬಕೆಟ್ ನಾವು ಅಲ್ಲರಿಯಪ್ಪ, ಇದು ಹೊಲಸು, ನಮಗೆ ಬಕೆಟ್ ಬೇಕು ಅಂತ. ಆದರೆ ಈ ಥರ ತುಂಬ ನಮ್ಮ ಟೂರ್ ಮ್ಯಾನೇಜರ್ ಪ್ರತಿಯೊಬ್ಬರನ್ನು ನೀವು ಮಾತಾಡಿಸಿದ್ರು ಅವ್ರ ಹತ್ರ ತುಂಬ ವಿಷಯಗಳು ಸಿಗ್ತವೆ ನಿಮಗೆ. ಅಂದರೆ ಟ್ರಾವೆಲ್ಸ್ಗೆ ಕರ್ಕೊಂಡು ಹೋದಾಗ ಟೂರಿಸ್ಟನ್ನು ಸಿಗುವಂಥ ವಿಶೇಷಗಳು ಸಿಗ್ತದೆ ನಿಮಗೆ. ಸೊ ಎಲ್ಲ ನೋಡ್ತಾ ಹೋದಾಗೆ ನಮ್ಮ ಅರಿವಿನ ಹಂದರ ಅನ್ನುವಂಥದ್ದು ವಿಶಾಲ ಆಗ್ತಾ ಹೋಗ್ತದೆ. ಭಾಳ ಸಂಕುಚಿತ ಭಾವನೆಗಳು ಏನಿರ್ತದಲ್ಲ, ನಾನು, ನನ್ನದು, ನನ್ನನ್ನು ಇದು ಅನ್ನೋದು ನಾರ್ತ್ ಈಸ್ಟೆಲ್ಲ ಹೋದಾಗ ನಿಮ್ಗೆ ಅನಿಸುತ್ತೆ. ಆವಾಗ ಅದಿತಿ ಪ್ರಭುದೇವ್ ಅವ್ರು ಮಾತಾಡ್ತಾ ಹೇಳಿದ್ರು, ನಾವು ತುಂಬ ನಿಜವಾಗೂ ಬೆಂಗಳೂರಲ್ಲಿರುವವರು, ಕರ್ನಾಟಕದವರೇ ಪುಣ್ಯವಂತರು, ಅದರಲ್ಲೂ ಬೆಂಗಳೂರಲ್ಲಿರುವವರಷ್ಟು ಪುಣ್ಯವಂತರು ಎಲ್ಲೂ ಇಲ್ಲ. ಇಲ್ಲಿ ಹವಾಮಾನ ಕೂಡ ಅನುಕೂಲಕರವಾಗಿದೆ. ಯಾವಾಗೂ ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ಚಳಿ, ಅತಿ ಹೆಚ್ಚು ಬಿಸಿಲು ಅನ್ನುವಂಥದ್ದು ಇಲ್ಲ ಇಲ್ಲಿ. ಒಂದು ಸಾರಿಗೆ ಸಂಪರ್ಕಗಳು ನಾರ್ತ್ ಈಸ್ಟಲ್ಲಿ ನೋಡಿದರೆ ಅದು ಜನ ಅಲ್ಲ, ದನ ಕೂಡ ಹೋಗ್ಲಿಕ್ಕೆ ಯೋಗ್ಯ ಇಲ್ಲ, ಆ ಥರ ಇದೆ ರೋಡುಗಳಾಗಿರ್ಬೋದು. ಬಟ್ ಈಗ ಬರ್ತಾ ಬರ್ತಾ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಾ ಹೋಗಿದೆ. ಇದು ಮೇಜರ್ ಇಂಡಸ್ಟ್ರಿ ಆಗಿದೆ ಇಕಾನಮಿಯಲ್ಲಿ. ಹಾಗಾಗಿ ಬಂದಂಥ ಕೆಲವು ಮುಖ್ಯಮಂತ್ರಿಗಳಿರ್ಬೋದು, ಈಗ ಹೆಸರಿಸಬೇಕು ಅಂದರೆ ನಾರ್ತ್ ಈಸ್ಟಲ್ಲಿ ನಿಮಗೆ ಹಿಮಂತ ಬಿಸ್ವ ಶರ್ಮಾ ಅವರು ಬಂದ ನಂತರ ಪ್ರವಾಸೋದ್ಯಮಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಈವನ್ ನಿತಿನ್ ಗಡ್ಕರಿ ಅವರು ಕೂಡ ನಾರ್ತ್ ಈಸ್ಟ್ನ 7 ರಾಜ್ಯಗಳಿಗೆ ಒಳ್ಳೆ ರಸ್ತೆ ಸಂಪರ್ಕ ಕಲ್ಪಿಸಿದ್ರಿಂದ ತುಂಬ ಚೆನ್ನಾಗಾಗ್ತಿತ್ತು ನಾರ್ತ್ ಈಸ್ಟ್ ಟೂರು. ಮಣಿಪುರದಲ್ಲಿ ಕೆಲವೊಂದು ಗಲಭೆಗಳ ಕಾರಣದಿಂದ ನಮಗೀಗ ನಾರ್ತ್ ಈಸ್ಟ್ ಸ್ವಲ್ಪ ಹಿಂದೆ ಬಿದ್ದಿದೆ. ಆದರೂ ಕೂಡ ನಿಮಗೆ ಅಸ್ಸಾಂ, ಅರುಣಾಚಲ, ಮೇಘಾಲಯಕ್ಕೆ ಇವತ್ತು ಕೂಡ ಅದೇ ಬೇಡಿಕೆ ಇದೆ. ಯಾಕಂದರೆ ಈ ಹಿಮಾಲಯ ಅಂದ ತಕ್ಷಣ ಸಿಕ್ಕಿಂ ಕಡೆ ಹೋಗ್ತಾರೆ, ಶಿಮ್ಲಾ, ಕುಲು ಮನಾಲಿ ಹೋಗ್ತಾರೆ, ಕಾಶ್ಮೀರ್ ಹೋಗ್ತಾರೆ. ಬಟ್ ಈ ಅರುಣಾಚಲ ಪ್ರದೇಶ ಅನ್ನುವಂಥದ್ದು ಅನ್ಟಚ್ಡ್ ಆಗೇ ಇದೆ. ಅಲ್ಲಿನ ಪ್ರತಿಯೊಂದು ತಿರುವುಗಳಲ್ಲೂ ಕೂಡ ಒಂದೊಂದು ಕತೆ ಇದೆ. ಅರುಣಾಚಲ ಅಂದರೆ ದೇಶ ಪ್ರೇಮಿಗಳಿಗೆ ಎಲ್ಲರಿಗೂ ಒಂದು ಸರಿ ಹೋಗಲೇಬೇಕು ಅನಿಸುತ್ತೆ. ನಾವು 1962 ಚೀನಾ ವಾರು ಕಣ್ಣೆದ್ರು ಕಾಣಿಸುತ್ತೆ ನಿಮ್ಗೆ. ಅಲ್ಲಿ ಹೋದರೆ ಅಲ್ಲಿನ ಬುಮ್ಲಾ ಪಾಸ್ ಆಗಿರ್ಬೋದು, ಜಸ್ವಂತ್ಗಢ ಆಗಿರ್ಬೋದು, ಪ್ರತಿಯೊಂದು ಕತೆಗಳು ಓದ್ತಾ ಇದ್ದ ಹಾಗೆ ಇಲ್ಲ, ನಾವು ತುಂಬ ಸೀಮಿತವಾಗಿದ್ದೀವಿ, ನಾವು ಹೊರಗಡೆ ಹೋಗಬೇಕು, ದೇಶ ನೋಡಬೇಕು. ಅದು ಬರೀ ನುಡಿಗಟ್ಟಲ್ಲ, ದೇಶ ಸುತ್ತು ಕೋಶ ಓದು ಅನ್ನೋಂಥದ್ದು ಕ್ಲೀಶೆ ಆಗ್ಬೋದು ಪದೇ ಪದೇ ಹೇಳ್ತಿದ್ರೆ. ಆದರೆ ನಿಜವಾಗೂ ನಾವು ಎಷ್ಟು ತಿರುಗ್ತೇವೆ, ನಮ್ಮ ಮನೋಭಾವ ಭಾಳ ವಿಶಾಲ ಆಗ್ತದೆ. ಎಲ್ಲರನ್ನೂ ನಮ್ಮವರು ಅಂತ ಅಪ್ಕೊಳ್ಳಿಕ್ಕೆ ನಾವು ಧಾವಿಸುವಂಥದ್ದಾಗ್ತದೆ. ಹಾಗಾಗಿ ಭಾರತದಲ್ಲಿ ಪ್ರವಾಸೋದ್ಯಮಕ್ಕೆ ತುಂಬ ಸವಾಲುಗಳಿವೆ. ಮೂಲಭೂತ ಸೌಕರ್ಯಗಳಿಲ್ಲ, ಇಲ್ಲಿ ರಸ್ತೆಗಳಿಲ್ಲ. ಆಮೇಲೆ ಮಹಿಳಾ ಯಾತ್ರಿಗಳಿಗಂತೂ ಸುರಕ್ಷತೆ ಅನ್ನುವಂಥದ್ದು ಕೆಲವೊಂದು ಕಡೆಗಳಲ್ಲಿ ಭಯ ಕಾಣಿಸ್ತದೆ. ಹಾಗೆ ಈ ಶೌಚಾಲಯಗಳಿಲ್ಲ. ಅದೆಲ್ಲ ಆದರೆ ಬಹುಶಃ ಭಾರತದಲ್ಲಿ ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಹೇಳಿದ ಹಾಗೆ ಮರುಭೂಮಿ, ಹಿಮಾಲಯ ಇದೆ, ಮರುಭೂಮಿ ಇದೆ, ಕರಾವಳಿ ಇದೆ, ನಮ್ಮಲ್ಲಿ ಪರ್ವತಗಳಿವೆ. ಯಾವುದಿಲ್ಲ ಭಾರತದಲ್ಲಿ? ಎಲ್ಲ ಇದೆ. ಹಿಸ್ಟಾರಿಕಲ್ ಪ್ಲೇಸಸ್ ಬೇಕಾ? ರಾಜಸ್ಥಾನ್ ಇದೆ, ನಮ್ಮ ಓನ್ ಮೈಸೂರು, ವರ್ಸೈಲ್ಸ್ ಪ್ಯಾಲೇಸ್ ಅಂತ ಏನು ಹೇಳಿದ್ರಲ್ಲ, ಮೈಸೂರು ಪ್ಯಾಲೇಸಿನ ಅರ್ಧದಷ್ಟಿಲ್ಲ. ಆದರೆ ವರ್ಸೈಲ್ ಪ್ಯಾಲೇಸನ್ನು
ಪ್ಯಾರಿಸ್ನವರು ಅದನ್ನು ಏನು ಪೋರ್ಟ್ರೇಟ್ ಮಾಡಿದಾರಲ್ಲ ಪ್ರವಾಸಿಗರಿಗೆ, ಅದು ಮುಖ್ಯ. ನಮ್ಮಲ್ಲಿ ಪ್ರವಾಸೋದ್ಯಮಕ್ಕೆ ಸ್ಥಳಗಳಿವೆ, ಅವುಗಳನ್ನು ಬೆಳಕಿಗೆ ತರುವಲ್ಲಿ ಇದಾಗ್ತಿದೆ. ಮತ್ತು ಓವರ್ ಕ್ರೌಡ್, ಕೆಲವೊಂದು ಕಡೆ ಪ್ರವಾಸಿಗರು ತುಂಬ ನುಗ್ಗಿಬಿಡ್ತಾರೆ, ಅಲ್ಲಿ ಅದನ್ನು ನೀಟಾಗಿ ಇಡಬೇಕು ಅನ್ನೋ ಅವ್ರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ. ಸೊ ಇಲ್ಲಿ ನಾವು ಆದಷ್ಟು ಮಾಡ್ತೇವೆ. ಮೊದಲು ನಮ್ಮಲ್ಲಿ ನಂಗೆ ಕೆಲವೊಂದು ಈಗ ಹೇಳ್ತಾ ಹೋದಾಗೆ ಕೆಲವೊಂದು ಒಂದೊಂದೇ ನೆನಪಾಗ್ತಾ ಹೋಗ್ತದೆ. ನಾವೇನು ಮಾಡಿದ್ವಿ ಅಂದರೆ, ಸಿಕ್ಕಿಂ ಡಾರ್ಜಿಲಿಂಗ್ ಕರ್ಕೊಂಡು ಹೋದಾಗ ನಮ್ಮ ಟೂರಿಸ್ಟ್ ಒಬ್ಬರು ಕಾರಲ್ಲಿ ಕೂತವರು ಹೀಗೆ ಚಾಕ್ಲೇಟ್ ರ್ಯಾಪರ್ ಹೊರಗೆ ಹಾಕಿದ್ರು. ಇಮ್ಮಿಡಿಯೇಟ್ಲಿ ಒಬ್ಬ ಲೋಕಲ್ ಹುಡುಗ ಬಂದ, ಸ್ಥಳೀಯ ಹುಡುಗ, ಪುಟ್ಟ ಬಾಲಕ ಪಾಪ, ಅವ್ನು ಬಂದ ಆ ಚಾಕ್ಲೇಟ್ ರ್ಯಾಪರ್ ತೊಗೊಂಡೋದ, ಅಲ್ಲೊಂದು ಡಸ್ಟ್ಬಿನ್ ಇತ್ತು, ಹಾಕದ. ಸೊ ಅಲ್ಲೆಲ್ಲೂ ನಿಮ್ಗೆ ಸಿಕ್ಕಿಮಲ್ಲಿ ಇವತ್ತಿಗೆ ಕೂಡ ಪ್ಲಾಸ್ಟಿಕ್ ಕವರ್ಸ್ ಇಲ್ಲ. ಅವರು ಕಾಗದದ ಪೊಟ್ಟಣ, ನಾವೆಲ್ಲ ಚಿಕ್ಕವರಿದ್ದಾಗ ಕೊಡ್ತಿದ್ರು ಅಂಗಡಿಗಳಲ್ಲಿ, ಅದರಲ್ಲಿ ಕಟ್ಟಿ ಕೊಡ್ತಾರೆ. ನೀವು ಶಾಲ್ ಬೇಕಾದರೂ ತೊಗೊಳ್ಳಿ, ಸ್ವೆಟರ್ಸ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಅವರು ಪೇಪರಲ್ಲಿ ಇನ್ನೂ ರ್ಯಾಪ್ ಮಾಡಿಕೊಡ್ತಾರೆ ನಿಮಗೆ. ಸೊ ಅಂಥ ಕಡೆ ಆವಾಗ ನಾವೇನು ಅಂದ್ಕೊಂಡ್ವಿ, ನಾವು ಬಹುಶಃ ಯೂಸ್ ಆ್ಯಂಡ್ ಥ್ರೋ ಪೇಪರು, ಕಪ್ಸು ಇದೆಲ್ಲ ಯೂಸ್ ಮಾಡಬಾರ್ದು. ನಾವು ಓಕೆ ಡ್ಯೂರೇಬಲ್ ಆಗುತ್ತೆ, ಸ್ಟೀಲ್ದು ಪ್ಲೇಟುಗಳು ಇದು ಕೊಡೋಣ ಅಂತೇಳಿ. ಅದು ಎಲ್ಲಿವರೆಗೆ ಹೋಯ್ತು ಅಂದರೆ, ತಟ್ಟೆ ನಾವು ತೊಳಿಬೇಕಾ ಅಂದರೆ ನಾವು ಅವರಿಗೆ ಪದೇ ಹೇಳ್ತಿದ್ವಿ, ನಾವು ಒಂದು ದಿನದ ನಮ್ಮ ತ್ಯಾಜ್ಯ ಏನು ಇದೆಯಲ್ಲ, ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ 40 ಜನ ಬ್ರೇಕ್ಫಾಸ್ಟ್ ಅಂದರೆ ಅವ್ರದ್ದು ಸ್ಪೂನ್ಸು, ಕಪ್ಸು, ಪೇಪರ್ಸು, ಗ್ಲಾಸುಗಳು ಎಷ್ಟಾಗುತ್ತೆ, ಮಧ್ಯಾಹ್ನ ಈಗೇನು ಊಟ, ರಾತ್ರಿದು ಇಷ್ಟು ಬೇಡ, ನಾವು ಅವಾಯ್ಡ್ ಡ್ಯೂರೇಬಿಲಿಟಿ ಸ್ಟೀಲ್ ಇದಕ್ಕೆ ಹೋಗಿಬಿಡೋಣ, ಅಥವಾ ಮೆಲಮೈನ್ ಕೊಡ್ತೀವಿ ಅಂದರೆ ಒಪ್ಪಲೇ ಇಲ್ಲ ಪ್ರವಾಸಿಗರು. ನಾವಂದರೆ ಎಜುಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದು ಕಡೆಗಳಲ್ಲಿ ಅನಾನುಕೂಲ ಅವ್ರಿಗೂ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವರು ತುಂಬ ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಮನೇಲೇ ನಾವು ತಟ್ಟೆ ತೊಳೆಯಲ್ಲ ಅಂತ ಹೇಳಿದವರು ಇದ್ದಾರೆ ಟೂರಿಸ್ಟು ನನಗೆ. ಸೊ ಆದಷ್ಟು ಅವರಿಗೆ ನಾವು ಹೋದಲ್ಲಿ ನಾವು ಎಷ್ಟು ಆಗುತ್ತೆ, ಸ್ವಚ್ಛ ಭಾರತದ ಪರಿಕಲ್ಪನೆಗೆ ನಮ್ಮಿಂದ ಆದಷ್ಟು ಕೊಡುಗೆಯನ್ನು ನಾವು ಅಡಿಗಾಸ್ ಕೊಡ್ತಾ ಇದ್ದೀವಿ. ಆದಷ್ಟು ತ್ಯಾಜ್ಯವನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಕಿಚನಲ್ಲಿ ಕೂಡ ನಾವು ಅಷ್ಟೇ ಹೇಳೋದು, ಕಡಿಮೆ ಆಗಬಾರ್ದು, ಬಟ್ ಅದನ್ನು ಚೆಲ್ಲುವ ಹಾಗೆ ನಾವು ಮಾಡಬಾರ್ದು ಅಂತ ಹೇಳಿ. ಹೀಗೆ ಆದಷ್ಟು ಮಾಡ್ತಾ ಇದ್ದೇವೆ. ನಮ್ಮ ಟೀಮು ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿರೋ ಟೂರ್ ಮ್ಯಾನೇಜರ್ಸ್ ಎಲ್ಲ ನೀವೀಗ ಬಹುಶಃ ಸಿಕ್ಕಲಿಲ್ಲ ಅನಿಸುತ್ತೆ. ನಮ್ಮ ಪ್ರವಾಸಿಗರನ್ನು ಮಾತಾಡಿಸಿದ್ರೆ ಅವರೇ ಹೀರೋಗಳು, ನಮ್ಮ ಟೂರ್ ಮ್ಯಾನೇಜರ್ಸೇ ಹೀರೋಗಳು. ನಾವುಗಳು ಅವ್ರಿಗೆ ಸಿಗಲ್ಲ, ಪ್ರವಾಸಿಗರಿಗೆ. ನಾವು ಆಫೀಸಲ್ಲಿರ್ತೀವಿ, ಹಿಂದ್ಗಡೆ ಎಲ್ಲೋ ಕೂತಿರ್ತೀವಿ, ಎಲ್ಲರನ್ನೂ ದಿನ ಮಾತಾಡಲ್ಲ ನಾವು. ಆದರೆ ನಮ್ಮ ಟೂರ್ ಮ್ಯಾನೇಜರ್ಸ್ ಪ್ರತಿಯೊಬ್ಬರನ್ನು ಕಾಳಜಿ ತೊಗೊಂಡು, ಎಷ್ಟೋ ಜನ ಹೇಳ್ತಾರೆ, ನಮ್ಮ ತಂದೆ ತಾಯಿನ ನಿಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡು ಕರ್ಕೊಂಡೋಗಿ ಅಂತ. ಯಾಕಂದರೆ ಅವರಿಗೆ 10-15 ಡೇಸ್ ಲೀವ್ಸ್ ಸಿಗಲ್ಲ. ಸೊ ಹೀಗೆಲ್ಲ ಇದೆಲ್ಲ ಯಶಸ್ಸಿಗೆ ಕಾರಣ. ಅದರ ಹಿಂದೆ ಅದ್ಭುತ ಶಕ್ತಿಯಾಗಿ 24 ಗಂಟೆ 24x7 ಅದ್ರ ಬಗ್ಗೆ ಆಲೋಚನೆ ಮಾಡುವಂಥ ಹೊಸ ಯೋಜನೆಗಳನ್ನು ಜಾರಿಗೊಳಿಸುವ ನಾಗರಾಜ್ ಅಡಿಗರಿದ್ದಾರೆ. ಹಾಗಾಗಿ ಅಡಿಗಾಸ್ಗೆ ಅಂದರೆ ಭವಿಷ್ಯ ಉಜ್ವಲವಾಗಿದೆ. ಕಷ್ಟಪಡಬೇಕು ಆ ನಿಟ್ಟಿನಲ್ಲಿ ಮತ್ತಷ್ಟು. ಈಗ ಇವತ್ತೆಲ್ಲ ತುಂಬ ಇನ್ಪುಟ್ಸ್ ಎಲ್ಲ ಸಿಕ್ತು. ಭಟ್ರು ತುಂಬ ಹೇಳಿದರು, ವಿಶ್ವೇಶ್ವರ ಭಟ್ರು ಹೇಳಿದರು, ನಿಜ, ನಾವು ಟೂರ್ ಆಪ್ರೇಟರ್ ಇಲ್ಲ, ಟ್ರಾವೆಲ್ ಆಪ್ರೇಟರ್ಸ್ ಆಗಬೇಕು. ನಾವು ಅರಿವು ಮೂಡಿಸ್ಬೇಕು, ಹೊರಗಡೆಯಿಂದ ಬಂದವರಿಗೂ ಕೂಡ ಅನಿಸ್ಬೇಕು, ಇದು ನನ್ನ ಭಾರತ ಚೇಂಜ್ ಆಗಿದೆ, ಭಾರತದಲ್ಲಿ ಇಲ್ದಿದ್ದು ಎಲ್ಲೂ ಇಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಬಟ್ ಖಾಸಗಿಯವರು ಮೊದಲಿಂದನೂ ಮಾಡ್ತಾ ಇದ್ದಾರೆ, ಈಗ ಕೂಡ ಅದು ಮುಂದುವರೆದಿದೆ. ಸೊ ಇದು ನನ್ನ ಅನುಭವ. ಬಹುಶಃ ನಾನು ಅಷ್ಟೊಂದೇನು ಇದಾಗಿ ಈಗ ನಾನು ಟೂರ್ ಮ್ಯಾನೇಜರಾಗಿ ಈಗ ನಾನು ಹೋಗ್ತಾ ಇಲ್ಲ. ನಮ್ಮಲ್ಲಿ ದೊಡ್ಡದೊಂದು ಟೀಮೇ ಇದೆ, ತುಂಬ ಕಡಿಮೆ ಅಂತ. ಅವ್ರು ಯಾರೂ ಇಲ್ಲದ ಕಾಲದಲ್ಲಿ ಅದು ಕೂಡ ರೆಡಿ ಅಂತ ನಾನು ಅಡಿಗರು ಹೇಳ್ತಾ ಇರ್ತೀವಿ. ನಾವು ಟೂರ್ ಮ್ಯಾನೇಜರಾಗಿ ಬರ್ತೀವಪ್ಪ, ನೀವೇನು ಹೆದರ್ಕೋಬೇಡಿ, ಅಟ್ ಎ ಟೈಮ್ ಇಷ್ಟೊಂದು ಟೂರ್ ಬುಕ್ ಆದರೆ ಹೇಗೆ ಅಂತ ತಲೆಗೆಡಿಸ್ಕೋಬೇಡಿ ಅಂತ ಹೇಳ್ತೀವಿ. ಸೊ ಪ್ರವಾಸಿಗರಿದ್ದಾರೆ, ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ಪದೇ ಅವರದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಡಿಗರು ಬೇರೆ ಎಲ್ಲ ನೀವುಗಳು ನೋಡಿರ್ಬೋದು, ಬೇರೆ ಎಲ್ಲ ಟ್ರಾವೆಲ್ ಏಜೆಂಟ್ಸ್ಗಿಂತ ಇವರು ಜಾಹೀರಾತು ಕೊಡೋದು ಜಾಸ್ತಿ ಮಾಧ್ಯಮಗಳಲ್ಲಿ. ಆದರೆ ಅದಕ್ಕಿಂತ ಜಾಸ್ತಿ ನಮಗೆ ಏನು ಪ್ರಚಾರ ಅನ್ನುವಂಥದ್ದು ಮೌತ್ ಟು ಮೌತ್, ಬಾಯಿಂದ ಬಾಯಿಗೆ ಅಡಿಗಾಸ್ ಚೆನ್ನಾಗಿದೆ ಹೋಗಿ ಅಂತ. ಇವತ್ತು ನನಗೊಂದು 5-6 ಜನ ಸಿಕ್ಕಿದ್ರು ಇಲ್ಲಿ. ಅವರು ಮೊದಲನೇ ಸರಿ ಹೇಗಿದೆ ನೋಡಿಕೊಂಡು ಇಲ್ಲಿನ ರಿಯಾಕ್ಷನ್ಸು ಬೇರೆಯವ್ರ ಹತ್ರ ಎಲ್ಲ ರೆಸ್ಪಾನ್ಸ್ ತೊಗೊಂಡು ಹೋಗೋಣ ಅಂತ ಬಂದಿದ್ರಂತೆ. ಸೊ ನಾನು ಹೇಳಿದೆ, ಆಯಿತು ಬನ್ನಿ, ಇದಿರುತ್ತೆ ನೋಡಿ. ಅಂದರೆ ಯಾಕಂದರೆ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್. ನನಗಾಗೋ ಎಕ್ಸ್ಪೀರಿಯನ್ಸ್ ಬೇರೆ, ನಿಮಗೆ ಬೇರೆ, ನೀವು ನೋಡೋ ದೃಷ್ಟಿಕೋನ ಬೇರೆ. ನಿಮಗೆ ನೇಚರ್ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ದೇವಸ್ಥಾನಗಳು ಇಷ್ಟ ಆಗುತ್ತೆ. ಹಾಗಿರೋದ್ರಿಂದ ಲೋಕೋ ಭಿನ್ನ ರುಚಿ. ಸೊ ಅವರಿಗೆ ಯಾವುದು ಬೇಕೋ ಅದನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ.